Good morning, my dear friends. Welcome back to Spardha Kautilya Career Academy, English Grammar and Language Classes. Fine. ನಾನು ನಿಮ್ಮ ಜೊತೆ ಪ್ರಶಾಂತ್ ಮೋಟಗಿ ಟೆನ್ಸಸ್ ಅನ್ನ ವರ್ಕ್ಶೀಟ್ ಅನ್ನ ನೋಡಿದಿವಿ ಹಿಂದಿನ ವಿಡಿಯೋಗಳಲ್ಲಿ ಕ್ಲಾಸ್ಗಳಲ್ಲಿ. ಇವತ್ತು ಈ ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ಈ ಗ್ರಾಮರ್ ಜೊತೆ ವೊಕ್ಯಾಬ್ಯುಲರಿ ತರ ಯಾವ್ದಿರುತ್ತದೆ, ವೊಕ್ಯಾಬ್ಯುಲರಿ ಸೀರೀಸ್ ಒಳಗೆ ನಾವು ಇವತ್ತು ಏನ್ ಮಾಡೋಣಪ್ಪ ಅಂದ್ರೆ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಏನ್ ಬರ್ತಾವು, ಆಪ್ಷನ್ಸ್ ಕೊಡ್ತಾರಲ್ಲ 1 2 3 4 ಅಥವಾ ABCD. ಸೊ ಯಾವುದು ಫಿಟ್ ಆಗ್ತದೆ ಅಲ್ಲಿ ವರ್ಡ್, ಯಾಕೆ ಆಗ್ಬೇಕದು ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡೋಣ. ಇದು GPSTR HSTR ಟೀಚರ್ಸ್ ಪೋಸ್ಟ್ ಇರಲಿ ಅಥವಾ FDA PDO ಎಕ್ಸಾಮ್ ಇರಲಿ, ಯಾವುದೋ ಒಂದು ಇಂಗ್ಲಿಷ್ ಗ್ರಾಮರ್ ಪ್ರಶ್ನೆ ಪತ್ರಿಕೆ ಅಂತ ಬಂದಾಗ ಒಂದಿಷ್ಟು ಗ್ರಾಮರ್ ಕ್ವಶನ್ಸ್ ಹೆಂಗಿರ್ತವೆ ಅನ್ನೋದನ್ನ ಇವತ್ತು ನಾವು ವೊಕ್ಯಾಬ್ಯುಲರಿ ಸೀರೀಸ್ ನಲ್ಲಿ ನೋಡೋಣ. ಓಕೆ, ಲೆಟ್ಸ್ ಗೋ ಅಹೆಡ್. It is very urgent and dash. I request you to complete it as soon as possible. ಇದು ಇವತ್ತು ಬಹಳ ಅರ್ಜೆಂಟ್ ಅದ, ಅದಕ್ಕೆ ಲಘುನ ಮುಗಿಸೋಣ ಕೆಲಸ ಅಂತ ಹೇಳ್ಯಾರ. 4 ಆಪ್ಷನ್ಸ್ ಇದಾವೆ. ಬಿಕಾಸ್ ಅಂದ್ರೆ ಏಕೆಂದರೆ, ಕಂಜಂಕ್ಷನ್ ಅದು. ಹೆನ್ಸ್ ಅಂದ್ರೆ ಆದ್ದರಿಂದ, ದೆನ್ ಅಂತಂದ್ರೆ ದ್ಯಾಟ್ ಅಂದ್ರೆ ಅವು ಕೂಡ ಕಂಜಂಕ್ಷನ್, ನಂತರ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ದ್ಯಾಟ್ ಅಂತ ಹೇಳ್ತೀವಿ ನಾವು. ಸೊ ಈ 4ರೊಳಗ ಯಾವುದು ನಮಗೆ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕು. ಓಕೆ ಮೈ ಡಿಯರ್ ಫ್ರೆಂಡ್ಸ್, 4ರೊಳಗ ಯಾವ ಸೂಟ್ ಆಗುತ್ತೆ? ಇಟ್ ಈಸ್ ವೆರಿ ಅರ್ಜೆಂಟ್ ಅಂಡ್ ಬಿಕಾಸ್ ಐ ರಿಕ್ವೆಸ್ಟ್ ಯು ಅಂತ ಅನ್ನಕ್ ಬರಂಗಿಲ್ಲ. ಬಿಕಾಸ್ ಅಂದ್ರೆ ಒಂದು ರೀಸನ್ ಹೇಳ್ಬೇಕಲ್ಲಿ. ಏನು, ಐ ಡಿಡ್ ನಾಟ್ ಕಮ್ ಟು ದ ಕಾಲೇಜ್ ಬಿಕಾಸ್ ಇಟ್ ವಾಸ್ ರೇನಿಂಗ್, ಅದು ಅಂತ ಬೇರೆ. ಹೆನ್ಸ್ ಅಂದ್ರ ಆದ್ದರಿಂದ ಅಂತ ಐತಿ. ಸೊ ದೆನ್ ದ್ಯಾಟ್ ಅಂತೂ ಸೂಟ್ ಆಗಂಗಿಲ್ಲ. ಇಟ್ ಈಸ್ ವೆರಿ ಅರ್ಜೆಂಟ್ ಅಂಡ್ ಹೆನ್ಸ್ ಆದ್ದರಿಂದ, ಇದು ಬಹಳ ಒಂದು ಅರ್ಜೆಂಟ್ ಮ್ಯಾಟರ್ ಇರುವುದರಿಂದ ನಾನೇನ್ ಮಾಡ್ತೇನೆ, ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಏನಂದ್ರ ಆದಷ್ಟು ಬೇಗನೆ ಇದನ್ನ ಕಂಪ್ಲೀಟ್ ಮಾಡೋಣ. ಹೆನ್ಸ್ ಅಂದ್ರ ಆದ್ದರಿಂದ. ನೋಡಿ ಹೆಂಗಪ್ಪ ಅಂತಂದ್ರ, ಇಂಗ್ಲಿಷ್ ಗ್ರಾಮರ್ is very important, hence we have to work very hard. ಇಂಗ್ಲಿಷ್ ಗ್ರಾಮರ್ ಬಹಳ ಮುಖ್ಯ, ಅದಕ್ಕೆ ಆದ್ದರಿಂದ ನಾವು ಏನ್ ಮಾಡ್ಬೇಕು, ಅದನ್ನ ಹಾರ್ಡ್ ವರ್ಕ್ ಮಾಡ್ಬೇಕು ಅದ್ರ ಬಗ್ಗೆ ಅಂತ ಹೇಳ್ದಂಗೆ. ಸೊ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ವೆರಿ ಅರ್ಜೆಂಟ್ ಅಂಡ್ ಹೆನ್ಸ್ ಐ ರಿಕ್ವೆಸ್ಟ್ ಯು. ಸೊ ನಂಬರ್ 2 B ಆಪ್ಷನ್ ಈಸ್ ಕರೆಕ್ಟ್ ಹಿಯರ್. ಓಕೆನಾ? ಡ್ಯಾಶ್ he permits her, she will not start the function. ಏನಿದು? ಎರಡನೇ ಸೆಂಟೆನ್ಸ್ ನೆಗೆಟಿವ್ ಅದ. ಶಿ ವಿಲ್ ನಾಟ್ ಸ್ಟಾರ್ಟ್ ದ ಫಂಕ್ಷನ್ ಅಂದ್ರೆ ಅವಳು ಫಂಕ್ಷನ್ ಅನ್ನ ಶುರು ಮಾಡೋದಿಲ್ಲ, ಪ್ರಾರಂಭ ಮಾಡೋದಿಲ್ಲ. ಯಾವುದಕ್ಕೆ ಅಂತ ನೋಡೋಣ. ನೋಡ್ರಿ, ನೀವು ಒಂದ್ ಸ್ವಲ್ಪ ಇಂಗ್ಲಿಷ್ ಗ್ರಾಮರ್ ನಾಲೆಜ್ ಹೆಂಗ್ ಬರ್ತದ, ಆ ಸೆಂಟೆನ್ಸ್ ಓದಿದ ಕೂಡಲೇ ಅರ್ಥ ಆಗ್ಬಿಡ್ತೈತಿ ನಮಗ. ಇದು ಯಾಕೋ ಒಂಥರ ಸೆಂಟೆನ್ಸ್ ಸರಿ ಇಲ್ಲ ಅಂತ. ಎಲ್ಲಿ ಯಾವ ವರ್ಡ್ ಫಿಟ್ ಆಕೈತೆ ಅನ್ನೋದು ಒಂದ್ ಸ್ವಲ್ಪ ನಾಲೆಜ್ ನಮಗ ಓದೋದ್ರಿಂದ ಬರ್ತೈತೆ. ಅದಕ್ಕೆ ನೀವು ಓದಬೇಕಂತ ನಾ ಹೇಳ್ತೀನಿ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ರೀಡಿಂಗ್ ಸಮ್ ಸ್ಮಾಲ್ ಪ್ಯಾಸೇಜಸ್, ಶಾರ್ಟ್ ಬುಕ್ಸ್ ಆನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಗ್ರಾಮರ್ ಬಗ್ಗೆ ಇರ್ಲಿ, ಯಾರ್ದೋ ಒಂದು ಬಯೋಗ್ರಫಿ ಬಗ್ಗೆ ಇರ್ಲಿ. ಬಯೋಗ್ರಫಿ ಅಂದ್ರೆ ಬೇರೆಯವರು ಜೀವನ ಚರಿತ್ರೆ ಇರ್ತಾವಲ್ಲ, ಅವುಗಳನ್ನ ಓದೋದ್ರಿಂದ ನಿಮಗೆ ಇವೆಲ್ಲ ಬಹಳ ಹೆಲ್ಪ್ ಆಗ್ತಾವ. ನಾನು ನಿನ್ನೆ ನಿಮಗೆ ಕ್ಲಾಸ್ ಹೇಳಿದೆ, ಸುಮ್ಮನೆ ಅವು ಇವು ಏನೋ ಶಾರ್ಟ್ಕಟ್ ಮೆಥಡ್ಸ್ ಮಾಡಿ ನಿಮಗೆ ಹುಯಿ ಅಂತ ಹೇಳಿ ಫಾಲೋ ಮಾಡ್ತಾರಲ್ಲ, ನಮ್ದು ಕೆಲಸ ಅದಲ್ಲ. ನಮಗೆ ಡೀಟೇಲ್ ಆಗಿ ನಿಮಗೆ ಕಲಿಸ್ಬೇಕು, ನಿಮ್ಮನ್ನ ರೆಡಿ ಮಾಡ್ಬೇಕು. ನಾವು ಒಂದು ಫಿನಿಶ್ಡ್ ಪ್ರಾಡಕ್ಟ್ ಅಂತ ರೆಡಿ ಮಾಡ್ಬೇಕು ನನ್ನ ಕೆಲಸ. ಸೊ ಅದಕ್ಕೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸ್ವಲ್ಪ ಪುಸ್ತಕ ಓದ್ರಿ. ನೀವು ಓದೋದ್ರಿಂದ ನಿಮ್ಮ ವೊಕ್ಯಾಬ್ಯುಲರಿ ಡೆವಲಪ್ ಆಗ್ತೈತಿ, ಅದಕ್ಕೆ ಲ್ಯಾಂಗ್ವೇಜು ಇಂಪ್ರೂವ್ ಆಗ್ತೈತಿ, ಗ್ರಾಮರ್ ನಿಮಗೆ ಹೆಲ್ಪ್ ಮಾಡ್ತೈತೆ ಅಲ್ಲೇ. ಸೋ ಹಿ ಪರ್ಮಿಟ್ಸ್ ಹರ್ ಅನ್ನೋದು ಸೆಟ್ ಆಕೈತೇನು? ಇಲ್ಲ. ಸೋ ಅಂದ್ರೆ ಅದು ಕೂಡ ಹೆನ್ಸ್ ಅಂತ, ಆದ್ದರಿಂದ, ದೇರ್ ಫಾರ್ ಅಂತ ಹೇಳ್ದಂಗ ಅದು ಕೂಡ. ಫಾರ್ ಹಿ ಪರ್ಮಿಟ್ಸ್ ಹರ್ ಅದನ್ನು ಬರಂಗಿಲ್ಲ. ಇವು ಎರಡು ಆಕ್ಚುಲಿ ಸ್ಟಾರ್ಟಿಂಗ್ ಯೂಸ್ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಯಾವ ಸೋ ಮತ್ತು ಫಾರ್ ಅವು ಕಂಜಂಕ್ಷನ್ ಪ್ರೆಪೋಸಿಷನ್ ಇದ್ರೊಳಗ ಸೆಂಟರ್ ಬರ್ತಾವ ಯಾವಾಗಲೂ. ಸೊ ಇಫ್ ಹಿ ಪರ್ಮಿಟ್ಸ್ ಹರ್ ಶಿ ವಿಲ್ ನಾಟ್ ಸ್ಟಾರ್ಟ್ ದ ಫಂಕ್ಷನ್ ಅಂತ ಒಂದು. ಇನ್ನೊಂದು, ನಮಗೆ ಇಲ್ಲಿ ಏನಾಗೈತಿ, ಆ ಫಂಕ್ಷನ್ ಅನ್ನೋಳು ಶುರು ಮಾಡ್ಬೇಕಾಗೈತಿ. ನಮಗ ಗೊತ್ತಾಗತ್ತೆ, ನಿಮ್ಗೊಂದು ಐಡಿಯಾ ಬರ್ತೈತಿ ಏನಂತ. ಅಂದ್ರ ಎಲ್ಲಿ ತನಕ ಪರ್ಮಿಷನ್ ಸಿಗಂಗಿಲ್ಲ ಅಲ್ಲಿ ತನಕ ಫಂಕ್ಷನ್ ಸ್ಟಾರ್ಟ್ ಮಾಡಂಗಿಲ್ಲ ಅನ್ನೋ ಒಂದು ಐಡಿಯಾ ಬರ್ತದಲ್ಲ. ಅನ್ಲೆಸ್ ಹಿ ಪರ್ಮಿಟ್ಸ್ ಹರ್ ಶಿ ವಿಲ್ ನಾಟ್ ಸ್ಟಾರ್ಟ್ ದ ಫಂಕ್ಷನ್. ಎಲ್ಲಿಯವರೆಗೆ ಅನ್ಲೆಸ್ ಅಂತಂದ್ರ ಎಲ್ಲಿಯವರೆಗೆ. ಈಗ ನೋಡ್ರಿ, ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಗ್ರಾಮರ್. ನೀವು ಎಲ್ಲಿಯವರೆಗೆ ಹಾರ್ಡ್ ವರ್ಕ್ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಗ್ರಾಮರ್ ನಿಮಗೆ ಅರ್ಥ ಆಗುವುದಿಲ್ಲ.
ಅನ್ಲೆಸ್ ಯು ರೀಡ್ ಯು ಕೆನಾಟ್ ಇಂಪ್ರೂವ್ ಯುವರ್ ವೊಕ್ಯಾಬುಲರಿ. ಎಲ್ಲಿವರೆಗೆ ನೀವು ಓದೋದಿಲ್ಲ ಅಲ್ಲಿವರೆಗೆ ನೀವು ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಸೂಟ್ ಆಗೋದು ಯಾವ್ದಪ್ಪ ಅಂದ್ರೆ ಅನ್ಲೆಸ್ ಹಿ ಪರ್ಮಿಟ್ಸ್ ಹರ್. ಅವ ಎಲ್ಲಿ ತನಕ ಪರ್ಮಿಷನ್ ಕೊಡಂಗಿಲ್ಲ ಅಲ್ಲಿ ತನಕ ಅವಳು ಫಂಕ್ಷನ್ ಅನ್ನ ಸ್ಟಾರ್ಟ್ ಮಾಡಂಗಿಲ್ಲ. ಈ ಇಫ್ ಅನ್ನ ಎದಕ್ಕಪ್ಪ ಅಂತಂದ್ರೆ ಒಂದು ವೇಳೆ ಅಂತ ಹೇಳ್ಬೇಕಾದಾಗ ನಾವು ಇಫ್ ಅಂತ ಬಳಸ್ತೀವಿ. ಏನು? ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್. ನೀನು ಹಾರ್ಡ್ ವರ್ಕ್ ಮಾಡಿದರೆ ನೀನು ಪರೀಕ್ಷೆಯನ್ನು ಪಾಸ್ ಆಗುವೆ. ಇಫ್ ಇಟ್ ರೇನ್ಸ್ ಐ ವಿಲ್ ನಾಟ್ ಗೋ. ಮಳೆ ಬಂದ್ರ ನಾ ಹೋಗೋದಿಲ್ಲ. ಇಫ್ ಯು ಇನ್ವೈಟ್ ಮೀ ಐ ವಿಲ್ ಕಮ್. ನೀವು ಇನ್ವೈಟ್ ಮಾಡಿದ್ರ ನಾ ಬರ್ತೇನಿ. ಹಂಗ ಅನ್ಲೆಸ್ ಯು ಇನ್ವೈಟ್ ಮೀ ಐ ವಿಲ್ ನಾಟ್ ಕಮ್. ನೀ ಎಲ್ಲಿ ತನಕ ನನ್ ಕರಂಗಿಲ್ಲ ನಾ ಅಲ್ಲಿ ತನಕ ಬರಂಗಿಲ್ಲ. ಸೊ ಇಲ್ಲಿ ಸೆಟ್ ಆಗೋದು ಯಾವುದು ಹಂಗಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಅನ್ಲೆಸ್. ಬಹಳ ಇಂಪಾರ್ಟೆಂಟ್ ಇದು. ಅನ್ಲೆಸ್ ಮತ್ತು ಅಂಟಿಲ್ ಅಂತೀವಲ್ಲ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರ್ತಾವ. ಅಂಟಿಲ್ ಹಿ ಪರ್ಮಿಟ್ಸ್ ಹರ್, ಅನ್ಲೆಸ್ ಹಿ ಪರ್ಮಿಟ್ಸ್. ಇವುಗಳನ್ನ ಬರೀ ಗ್ರಾಮರ್ ಅಂತ ಹೇಳಿ ಓದೋದಷ್ಟೇ ಅಲ್ಲ, ಎಕ್ಸಾಮ್ ಪ್ರಿಪರೇಷನ್ ಮಾಡೋದು ಅಷ್ಟೇ ಅಲ್ಲ, ಯೂಸ್ ಮಾಡ್ರಿ. ನೀವು ಡೇ ಟು ಡೇ ಕಮ್ಯುನಿಕೇಶನ್ ಒಳಗೆ ಯೂಸ್ ಮಾಡ್ರಿ, ನಿಮಗೆ ಈಸಿಯಾಗಿ ಬಿಡ್ತಾವ ಇವು. ಏನು ನಿಮ್ ಫ್ರೆಂಡ್ ನೀವು ಹೋಗೈತಿ ಏನು? ಅನ್ಲೆಸ್ ಯು ಕಮ್ ಐ ವಿಲ್ ನಾಟ್ ಗೋ ದೇರ್. ನೀ ಎಲ್ಲಿ ತನಕ ಬರಂಗಿಲ್ಲ ನಾ ಅಲ್ಲಿ ಹೋಗಂಗಿಲ್ಲ. ಅನ್ಲೆಸ್ ಯು ಗಿವ್ ಮೀ 5,000 rupees which you have taken, I will not give you extra money. ನೀ ಏನ್ ಮೊದ್ಲು 5,000 ರೂಪಾಯಿ ತಗೊಂಡಿದಲ್ಲ ಅದನ್ನ ಎಲ್ಲಿ ತನಕ ಕೊಡಂಗಿಲ್ಲಲ್ಲ ಅಲ್ಲಿ ತನಕ ನಾನು ನಿಂಗೆ ದುಡ್ಡು ಕೊಡಂಗಿಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸೊ ಅನ್ಲೆಸ್ ಹಿ ಪರ್ಮಿಟ್ಸ್ ಹರ್ ಶಿ ವಿಲ್ ನಾಟ್ ಸ್ಟಾರ್ಟ್ ದ ಫಂಕ್ಷನ್. ನೆಕ್ಸ್ಟ್ ಒನ್, ಡ್ಯಾಶ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್ ಇಂಪ್ರೂವ್ ಹರ್ ಕಮ್ಯುನಿಕೇಶನ್. ಇಲ್ಲಿ ಸೆಕೆಂಡ್ ಪಾರ್ಟ್ ಏನ್ ಬರ್ತದಪ್ಪ ಅಂದ್ರೆ ಶಿ ಕ್ಯಾನ್ ಇಂಪ್ರೂವ್ ಹರ್ ಕಮ್ಯುನಿಕೇಶನ್. ಅವಳು ತನ್ನ ಕಮ್ಯುನಿಕೇಶನ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ ಅಂತ. ಯಾವಾಗ? ಬಟ್ ಶಿ ವರ್ಕ್ಸ್ ಹಾರ್ಡ್. ನೋಡ್ರಿ ಒಂಥರ ಮಜಾ ಸೆಂಟೆನ್ಸ್ ಅಸಹ್ಯ ಅನ್ಸ್ಬಿಡ್ತದೆ ಹಂಗೆ ಯೂಸ್ ಮಾಡಿದ್ರೆ. ಬಟ್ ಶಿ ವರ್ಕ್ಸ್ ಹಾರ್ಡ್ ಇದು ಅಂತೂ ಬರಂಗಿಲ್ಲ. ಬಟ್ ಅಂತಂದ್ರೆ ಕಂಜಂಕ್ಷನ್, ಅಲ್ಲೇ ನಾವು ಅದನ್ನ ಜಾಯಿನ್ ಮಾಡಕ್ ಯೂಸ್ ಮಾಡ್ತೀವಿ. ಏನು? ಹಿ ಈಸ್ ವೆರಿ ರಿಚ್ ಬಟ್ ವೆರಿ ಮೈಸರ್. ಶ್ರೀಮಂತ ಅದಾನ ಆದ್ರೆ ಜಿಪುಣ ಅದಾನ ಅಂತ ಹೇಳಿ. ದೇರ್ ಫೋರ್ ಅಂದ್ರೆ ಇದು ಅಗಳೇ ನಾವು ಹೆನ್ಸ್ ಅಂತ ನೋಡಿದೀವಿ, ಸೋ ಅಂತೀವಿ. ದೇರ್ ಫೋರ್ ಅಂದ್ರೆ ಎಲ್ಲ ಆದ್ದರಿಂದ ಅನ್ನೋ ಮೀನಿಂಗ್ ಬರ್ತೈತಿ. ಸೊ ದೇರ್ ಫೋರ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್, ಅದು ಬರಂಗಿಲ್ಲ. ಆಮೇಲೆ ಇಫ್ ಬರ್ತೈತೆ, ಇಫ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್ ಇಂಪ್ರೂವ್ ಹರ್ ಕಮ್ಯುನಿಕೇಶನ್. ಒಳ್ಳೆ ಸೆಂಟೆನ್ಸ್, ಬ್ಯೂಟಿಫುಲ್. ಬೈ ಅಂತೂ ಬರಕ್ ಚಾನ್ಸೇ ಇಲ್ಲ. ಬೈ ಶಿ ವರ್ಕ್ಸ್ ಹಾರ್ಡ್ ಅಂತ ನಾವು ಅನ್ನಂಗೆ ಇಲ್ಲ. ಹಂಗ ಬೈ ಈಸ್ ಎ ಪ್ರಪೋಸಿಷನ್. ಬೈ ಅಂತ ಅನ್ನೋದನ್ನ ನಾವು ಮುಂದೆ ಡೀಟೇಲ್ ಅದನ್ನ ಕಲಿತೀವಿ. ನಾವು ಅದನ್ನ ಯಾವಾಗ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಮುಖಾಂತರ ಅಂತ ಹೇಳಲಿಕ್ಕೆ. ಐ ಕೇಮ್ ಬೈ ಬಸ್. ಬಸ್ ನಾನು ಬಸ್ನಿಗೆ ಬಂದೆ. ಶಿ ವೆಂಟ್ ಬೈ ಟ್ರೈನ್. ಐ ವಿಲ್ ಸೆಂಡ್ ದ ಪಾರ್ಸಲ್ ಬೈ ಕುರಿಯರ್ ಅಂತೂ ಹೇಳ್ಬೋದು. ಮುಂದೆ ಇಂತಿಷ್ಟು ನಿರ್ದಿಷ್ಟ ಸಮಯದ ಒಳಗೆ ಅಂತ ಹೇಳಕ್ ನಾವು ಬೈ ಅಂತ ಯೂಸ್ ಮಾಡ್ತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಅದ್ರ ಸರ್ಟನ್ ಟಾಪಿಕ್ ಅದರದೇ ಬಂದಾಗ. ಈಗ ಹೆಂಗಂದ್ರೆ ಐ ವಿಲ್ ರೀಚ್ ಬೈ 5 o'clock. 5 ಗಂಟೆ ಅನ್ನೋದ್ರ ರೀಚ್ ಆಗ್ತೀನಿ ಅನ್ಲಿಕ್ಕೆ ಬೈ ಬಳಸ್ತೀವಿ. ಬಟ್ ಇಲ್ಲಿ ನಮಗೆ ಸೆಟ್ ಆಗೋದು ಯಾವ್ದಪ್ಪ ಅಂತಂದ್ರೆ ಮೈ ಡಿಯರ್ಸ್, ಇಫ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್ ಇಂಪ್ರೂವ್ ಹರ್ ಕಮ್ಯುನಿಕೇಶನ್. ಇದನ್ನ ನೀವು ಪ್ಲೀಸ್ ಒಂದು 50 ಸೆಂಟೆನ್ಸ್ ನೀವು ಇಂಥ ಬರುತ್ತೆ ತೆಗೆದ್ರಿ ಅಂದ್ರೆ ನಿಮ್ಮ ರೈಟಿಂಗ್ ಜೊತೆ ಸ್ಪೋಕನ್ ಇಂಗ್ಲಿಷು ಕೂಡ ಇಂಪ್ರೂವ್ ಆಗುತ್ತೆ. ಹೆಂಗ? ಬಹಳ ಸುಮ್ಮನೆ ಜನರಲ್ ಆಗಿ ಮಾತಾಡುವಂತ ಬರೀಬೇಕು. ಏನು? ಇಫ್ ಯು ಗಿವ್ ಮಿ ಸಮ್ ಮನಿ ಐ ವಿಲ್ ಬಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ಒಂದ್ ಸ್ವಲ್ಪ ದುಡ್ಡು ನಂಗೆ ಕೊಟ್ರೆ ನಂಗೆ ಹೆಲ್ಪ್ ಆಕೈತಿ. ಇಫ್ ಯು ಡ್ರಾಪ್ ಮೀ ಟು ಬಸ್ ಸ್ಟ್ಯಾಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ. ಸ್ವಲ್ಪ ಅರ್ಜೆಂಟ್ ಹೋಗೋದ ನಂಗೆ ಸ್ವಲ್ಪ ನೀವು ಬಸ್ ಸ್ಟ್ಯಾಂಡ್ ಬಿಟ್ರೆ ಬಹಳ ಖುಷಿ ಆಕೈತಿ ನೋಡ್ರಪ್ಪ ತಮ್ಮ. ಇಫ್ ಯು ಕಮ್ ಟು ಮೈ ಹೋಮ್ ವಿ ವಿಲ್ ಡಿಸ್ಕಸ್. ನೀನ ಮನೆಗೆ ಬಂದ್ರೆ ನಾನು ನಿನ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಫ್ ಯು ಕಾಲ್ ಮೀ ಅಟ್ 5 o'clock ಐ ವಿಲ್ ಟಾಕ್ ಟು ಯು. ನೀನು ನನಗೆ 5 ಗಂಟೆಗೆ ಫೋನ್ ಮಾಡಿದ್ರೆ ನಾ ಮಾತಾಡ್ತೀನಿ. ಇಫ್ ಯು ಕಾಲ್ ಮೀ ಫಾರ್ ಮಾರ್ನಿಂಗ್ ವಾಕ್ ಐ ವಿಲ್ ಜಾಯಿನ್ ವಿತ್ ಯು. ನೀವು ಮಾರ್ನಿಂಗ್ ವಾಕ್ ನಂಗೆ ಫೋನ್ ಮಾಡಿ ಕರೆದ್ರೆ ನಾ ಬರ್ತೇನೆ. ಸೊ ಹಂಗ ಇಫ್ ಶಿ ವರ್ಕ್ಸ್ ಹಾರ್ಡ್, ಇಲ್ಲಿ ಶಿ ಬಂತು ಅದಕ್ಕೆ ವರ್ಕ್ಸ್ ವರ್ಬ್ ನಂಬರ್ 5. ಐ ಇತ್ತಂದ್ರ ಇಫ್ ಐ ವರ್ಕ್ ಹಾರ್ಡ್ ಐ ಕ್ಯಾನ್ ಇಂಪ್ರೂವ್ ಮೈ ಕಮ್ಯುನಿಕೇಶನ್. ಆಲ್ರೆಡಿ ಟೆನ್ಸ್ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದೀವಿ. ಈಗ ಹಳೆಯ ಕ್ಲಾಸ್ ನಲ್ಲಿ, ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದೀವಿ ನಾವು. ಸೊ ಇಲ್ಲಿ ಏನಕ್ಕೈತಿ ಅಂದ್ರೆ ಇಫ್ ಶಿ ವರ್ಕ್ಸ್ ಹಾರ್ಡ್ ಬರ್ಕೊಂಡಿರ್ಬೇಕು. ಎಲ್ಲ ಬರ್ಕೋಬೇಕು ನೀವು. ಸೆಂಟೆನ್ಸ್ ಇವನ್ನ ಬರುತ್ ತೆಗಿಬೇಕು. ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಸುಮ್ಮನೆ ನೋಡೋದಷ್ಟೇ ಅಲ್ಲ. ಇಫ್ ಶಿ ವರ್ಕ್ಸ್ ಹಾರ್ಡ್ ಇದ್ರ ಜೊತೆಗೆ ಒಂದು 5-10 ಸೆಂಟೆನ್ಸ್ ಬೇರೆ ಬೇರೆ ಬರುತ್ತೆ. ಹೆಂಗ್ ಬರೀಬೇಕು ಅಂದ್ರೆ ಇಫ್ ಮೈ ಫ್ರೆಂಡ್ ಕಾಲ್ಸ್ ಮೀ ಐ ವಿಲ್ ಗೋ. ಇಫ್ ದ ಬಸ್ ಕಮ್ಸ್ ಅರ್ಲಿ ಐ ವಿಲ್ ಗೋ ಬೈ ಬಸ್, ಅದರ್ವೈಸ್ ಐ ವಿಲ್ ಗೋ ಬೈ ಟ್ರೈನ್. ಇಫ್ ಹಿ ಗಿವ್ಸ್ ಮೀ ಸಮ್ ಮನಿ ಐ ವಿಲ್ ರಿಟರ್ನ್ ಹಿಮ್ ಟುಮಾರೋ. ಏನ್ರ ಇಂಥ ಬರೀರಿ, ಕಾಮನ್ ಆಗಿರುವಂತ ಬರೀರಿ ಪ್ಲೀಸ್.
ಡ್ಯಾಶ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಕಾಂಪಿಟೇಷನ್. ಹೂ, ಎನಿ ಒನ್, ಹೂಮ್ ಎರಡ್ ಸಲ ಬಂದಾವ. ಇದು ಆಕ್ಚುಲಿ WHOSE ಆಗಬೇಕಾಗಿತ್ತು, ಒಂದು ಇರ್ಲಿ ನೋಡೋಣ. ಸೊ ಹೂ ಹೂ ಕ್ಯಾನ್ ಪಾರ್ಟಿಸಿಪೇಟ್ ದಿಸ್ ಕಾಂಪಿಟೇಷನ್, ಇದು ಸೆಂಟೆನ್ಸ್ ಕರೆಕ್ಟ್ ಆಗಿತ್ತು ಆಕ್ಚುಲಿ. ಹೂ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಕಾಂಪಿಟೇಷನ್ ಅಂತ ಅನ್ಬಹುದು, ಆದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಹಿಂಗಾಗಿ ಹೂ ಬರೋದಿಲ್ಲ. ಹೂ ಕ್ಯಾನ್ ಅಂತ ನಾವು ಸ್ಪೋಕನ್ ಇಂಗ್ಲಿಷ್ ನಾಗ ಅನ್ಬಹುದು, ಬಟ್ ರೈಟಿಂಗ್ ಅಂತ ಬಂದಾಗ ಕ್ವಶನ್ ಮಾರ್ಕ್ ಇಲ್ಲ, ಅದು ರೂಲ್ಡ್ ಔಟ್ ಆಯ್ತು. ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಕಾಂಪಿಟೇಷನ್. ನೋಡ್ರಿ ಎಷ್ಟು ಚಂದ ಸಿಂಪಲ್ ಸೆಂಟೆನ್ಸ್ ಐತ್ ನೋಡ್ರಿ. ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್, ಈ ಸ್ಪರ್ಧೆ ಒಳಗ ಯಾರು ಬೇಕಾದ್ರೂ ಭಾಗವಹಿಸಬಹುದು ಅಂತ ಮೀನಿಂಗ್ ಬಂತಲ್ಲಿ. ಸೊ ಹೂಮ್ ಕ್ಯಾನ್ ಪಾರ್ಟಿಸಿಪೇಟ್, ಹೂಸ್ ಕ್ಯಾನ್ ಪಾರ್ಟಿಸಿಪೇಟ್, ಇವಂತೂ ಎರಡು ಬರೋದೇ ಇಲ್ಲ, ಹಿಂಗಾಗಿ ಇದನ್ನು ರೂಲ್ಡ್ ಔಟ್, ಇದನ್ನು ರೂಲ್ಡ್ ಔಟ್. ಕರೆಕ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಇಲ್ಲೇ ಎನಿ ಒನ್ ಕ್ಯಾನ್. ಈಗ ನೀವು ನನಗೆ ಕೇಳ್ತೇವೆ, ಸರ್ ಇದು ಇಂಗ್ಲಿಷ್ ಗ್ರಾಮರ್ ಕಲಿಬಹುದೇನ್ರಿ? ನಾವು ಯಾರು ಬೇಕಾದ್ರೂ ಕಲಿಬಹುದು ಅಂತ ನಾನು. ಎನಿ ಒನ್ ಕ್ಯಾನ್ ಸ್ಟಡಿ, ಎನಿ ಒನ್ ಕ್ಯಾನ್ ಲರ್ನ್ ಹೌ ಟು ಸ್ಪೀಕ್ ಇಂಗ್ಲಿಷ್, ಎನಿ ಒನ್ ಕ್ಯಾನ್ ಜಾಯಿನ್ ದಿಸ್ ಕ್ಲಾಸ್, ದೋಸ್ ಹೂ ವಾಂಟ್ ಟು ಇಂಪ್ರೂವ್ ಇಂಗ್ಲಿಷ್ ಗ್ರಾಮರ್ ಅಲ್ಲ, ಎನಿ ಒನ್ ಕ್ಯಾನ್ ಜಾಯಿನ್, ಎನಿ ಒನ್ ಕ್ಯಾನ್ ಟೆಲ್ ಮೀ. ಯಾರ ಒಂದು ಆನ್ಸರ್, ಎನಿ ಒನ್ ಕ್ಯಾನ್ ಟೆಲ್ ಮೀ, ಎಸ್, ಯಾರು ಒಬ್ರು ಹೇಳ್ರಿ ಅನ್ಲಿಕ್ಕೆ, ಯಾರು ಬೇಕಾದರೂ. ನೋಡಿ ಕನ್ನಡ ಒಳಗ ಯಾರು ಬೇಕಾದರೂ, ಯಾರಾದರೂ ಒಬ್ಬರು ಅಂತ ಬರ್ಕೋಬೇಕು. ನೀವು ಅದನ್ನು ಬರ್ಕೋರಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ಓಕೆನಾ? ಫೈನ್. ನೆಕ್ಸ್ಟ್ ಒನ್ ಏನಿದೆ ನೋಡ್ರಿ. ಐ ಕಾಲ್ಡ್ ಹಿಮ್ ಥ್ರೈಸ್. ಐ ಕಾಲ್ಡ್ ಹಿಮ್ ಯಾವ ಟೆನ್ಸ್ ಇದು? ನೀವು ಹಂಗ ಟೆನ್ಸ್ನು ಅಭ್ಯಾಸ ಮಾಡ್ಬೇಕು ಹಂಗ ಇದ್ರೊಳಗ. ಐ ಕಾಲ್ಡ್ ಹಿಮ್ ಟ್ವೈಸ್, ವರ್ಬ್ ನಂಬರ್ 2 ಬಂದಿದೆ, ಆಜು ಬಾಜು ಯಾವ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಐಡೆಂಟಿಫೈ ಮಾಡಿದ್ರಿ ಅಂದ್ರೆ ನಿಮಗೊಂದು ಲರ್ನಿಂಗ್ ಸಿಗ್ತಲ್ಲೇ. 1 ರಿಂದ 2 ಹಕ್ಕಿ ಹೊಡೆದಂತಾರಲ್ಲ ಹಂಗಪ್ಪ ಮೈ ಡಿಯರ್ಸ್. ಐ ಕಾಲ್ಡ್ ಹಿಮ್ ಥ್ರೈಸ್. ಥ್ರೈಸ್ ಅಂದ್ರೆ ಏನು? 3 ಸಲ, 3 ಟೈಮ್ಸ್. 2 ಸಲ ಟ್ವೈಸ್, 1 ಸಲ ಒನ್ಸ್, ಟ್ವೈಸ್, ಥ್ರೈಸ್. ಸೊ ಐ ಕಾಲ್ಡ್ ಹಿಮ್ ಥ್ರೈಸ್, he didn't dash pick up the call. I called him thrice, he didn't pick up the call. ಇಲ್ಲಿ ನೋಡೋಣ ಏನ್ ಬರ್ತದ. I called him thrice, so but he pick up the call when I called him thrice, he didn't. ಇದು ಒಂದ್ ಸ್ವಲ್ಪ ಇಲ್ಲಿ ಮೈ ಡಿಯರ್ಸ್ ಸ್ವಲ್ಪ ಟೈಪೋ ಎರರ್ ಆಗೈತಿ. ಇಲ್ಲಿ ಟೈಪೋ ಎರರ್ ಐತಿ, ಯಾವ ಸೆಟ್ ಆಗೋದಿಲ್ಲ ಇಲ್ಲಿ. ಹಾ, ಹಿಂಗೂ ನಿಮಗೆ ಕ್ವಶನ್ ಬರಬಹುದು ಅನ್ಕೊಳ್ರಿ ನೀವು ಪ್ಲೀಸ್. ಐ ಕಾಲ್ಡ್ ಹಿಮ್ ಥ್ರೈಸ್, ಹಿ ಡಿಂಟ್ ಪಿಕ್ ಅಪ್. ಇಲ್ಲಿ ಆಕ್ಚುಲಿ ಇನ್ನೊಂದು ಆಪ್ಷನ್ ಇರಬೇಕಾಗಿತ್ತು, ಏನಂತಂದ್ರ NONE, ನನ್ ಅಂತ ಇರಬೇಕಾಗಿತ್ತು. ಇದು ಕೂಡ ಆನ್ಸರೇ. ನಾವ್ ಏನಾರ ಅದಾವ ಅಂತ ಹಚ್ ಬಿಡ್ತೇವೆ ಸುಮ್ಮನೆ. ಐ ಕಾಲ್ಡ್ ಹಿಮ್ ಥ್ರೈಸ್, ಹಿ ಡಿಂಟ್ ಪಿಕ್ ಅಪ್ ದ ಕಾಲ್. ನಾವ್ 3 ಸಲ ಕಾಲ್ ಮಾಡಿದೆ, ಅವ ಕಾಲ್ ರಿಸೀವ್ ಮಾಡ್ಲಿಲ್ಲ. ಸೊ ಇಲ್ಲಿ ಇದನ್ನೂ ಬರಂಗಿಲ್ಲ, ಆನ್ಸರ್ ಯಾವ್ದಾಗತ್ತೆ? ನನ್. ಆಪ್ಷನ್ ನಂಬರ್ 5 ಅರ ಇರ್ಲಿ, 4 ಅರ ಇರ್ಲಿ, ಯು ಹ್ಯಾವ್ ಟು ಕನ್ಸಿಡರ್. ಇದನ್ನು ಕೂಡ ನೀವು ಸ್ವಲ್ಪ ನಾಲೆಜ್ ಬರ್ಬೇಕಂದ್ರೆ ನೀವು ಓದಬೇಕು. ಸುಮ್ಮನೆ ಯಾವ್ದ್ರಿ ಹಚ್ಚಬೇಕಪ್ಪ, ಒಂದ್ ಹಚ್ಚಬೇಕಂತ ಹಚ್ಬಿಟ್ರಿ ಅಂದ್ರೆ ಮಾರ್ಕ್ಸ್ ಬರೋದಿಲ್ಲ, ಕಟ್ ಆಗ್ಬಿಡ್ತಾವ. ಸೊ ಅದಕ್ಕೆ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು ಮೈ ಡಿಯರ್ಸ್. ಓಕೆನಾ? ಸೊ ಇದು ಸೆಂಟೆನ್ಸ್ ಮ್ಯಾಗಿಂದು ಕರೆಕ್ಟ್ ಐತಿ, ಅಲ್ಲಿ ಯಾವುದು ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಡ್ಯಾಶ್ 1 o'clock. ಟೆನ್ಸ್ ಯಾವುದು ವಿಚಾರ ಮಾಡೋಣ. ಐ ಹ್ಯಾವ್ ಬೀನ್, ನೋಡ್ರಿ, ಹ್ಯಾವ್ ಬೀನ್ ವೇಟಿಂಗ್, ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ನಂಬರ್ 4 ಇದೆ, ಅಂದ್ರೆ ಯಾವ್ದಿದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವೆಲ್ಲ ಇದನ್ನು ಗೊತ್ತು ಮಾಡ್ಕೋಬೇಕು ನೀವು. ಯಾಕಂತ ಹೇಳಿದ್ನಲ್ಲ ಆಗಲೇ, ಒಂದ್ ಸೆಂಟೆನ್ಸ್ ನೋಡಿದ್ರೆ ನೀವು ಬೇರೆ ಬೇರೆ ಕಲ್ಕೋತ್, ನೀವು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗತ್ತೆ ನಿಮ್ದು ಮೈ ಡಿಯರ್ಸ್. ಅದಕ್ಕೆ ಹೇಳುದು ನಾನು ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು. ಇಲ್ಲಿ ಏನ್ ಬರ್ತೈತಿ? ಸಿನ್ಸ್, ಫಾರ್, ಆಟ್, ಆನ್ ಅಂತ ಕೊಟ್ಟಾನ. ಒಂದ್ ವೇಳೆ ನೀವು ಆನ್ ಅಂತ ಬಳಸ್ತೀರಿ ಅಂತಂದ್ರೆ ಆನ್ 5th May ಅಂತ ಅಂತೀವಿ, ಆನ್ ಮಂಡೇ ಅಂತೀವಿ ನಾವು. ಸೊ ನಾರ್ಮಲಿ ಆನ್ ಬಳಸ್ಬೇಕಾದ್ರೆ ಆನ್ ದ ಟೇಬಲ್ ಅಂತೀವಿ, ಹೌದಾ? ದ ಪೆನ್ ಈಸ್ ಆನ್ ಮೈ ಪಾಮ್, ನನ್ನ ಅಂಗೈ ಮೇಲೆ ಇದೆ. ದ ಪೆನ್ ಈಸ್ ಆನ್ ಮೈ ಹೆಡ್, ಹೌದಾ? ಇಲ್ಲ ಅಂದ್ರೆ ಸೋಮವಾರ ದಿವಸ ಅಂತ ಹೇಳ್ಬೇಕಾದ್ರೆ ಆನ್ ಮಂಡೇ. 5ನೇ ತಾರೀಕಿಗೆ ಅಂತ ಹೇಳ್ಬೇಕಾದ್ರೆ ಆನ್ 5th ಅಂತ ಹೇಳ್ತೀವಿ. ಆಟ್ ಅನ್ನೋದನ್ನ ನಾವು ಟೈಮ್ ಸಲಾಗಿ ಆಟ್ 5:30 ಅಂತ ಹೇಳ್ತೇವೆ ನಾವು. ಆಟ್ 5:30. ಸ್ಮಾಲ್ ಸಣ್ಣ ಜಾಗ ಹೇಳ್ಬೇಕಾದ್ರೆ ಆಟ್ ದ ರೈಲ್ವೆ ಸ್ಟೇಷನ್, ಆಟ್ ಸಪ್ತಾಪುರ್ ಕ್ರಾಸ್, ರೈಟ್? ಹಂಗ
ಫಾರ್ ಮತ್ತು ಸಿನ್ಸ್ ಎರಡರೊಳಗೆ ಒಂದು ಬರ್ತಾವ ಇಲ್ಲಿ ನೋಡ್ಕೊಳ್ಳೋನು. ಸಿನ್ಸ್ ಅನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್ ಹೇಳ್ಬೇಕಾದಾಗ ಸಿನ್ಸ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಅಂತಂದ್ರ ಅವಧಿ ಅಂತ ಬಂತಂದ್ರ, ಡ್ಯೂರೇಷನ್ ಅಂತ ಬಂತು ಅಂತಂದ್ರ ಡೇಸ್. ನೋಡ್ರಿ, ದಿವಸಗಳು ಅಂತ ಬಂತು, ಮಂತ್ಸ್ ಅಂತ ಬಂತು, ಇಯರ್ಸ್ ಅಂತ ಬಂತು. ಹಿಂಗ್ ಬಂದಾಗ ನಾವು ಫಾರ್ ಅನ್ನ ಬಳಸ್ತೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇತ್ತದ ಹೆಂಗಪ್ಪ, 1975 ಅಂತ ಇರ್ತೈತಿ, 10:30 ಅಂತ ಇರ್ತೈತಿ, ಮಂಡೇ ಅಂತ ಇರ್ತೈತಿ, ಸಿನ್ಸ್ ಎಸ್ಟರ್ಡೇ ಅಂತ ಇರ್ತೈತಿ, ಇಲ್ಲ ಸಿನ್ಸ್ ಮಾರ್ನಿಂಗ್ ಅಂತ ಇರ್ತೈತಿ, ಇಲ್ಲ ಸಿನ್ಸ್ ಆಫ್ಟರ್ನೂನ್ ಅಂತ ಇರ್ತೈತಿ, ಸಿನ್ಸ್ 2025 ಅಂತ ಇರ್ತೈತಿ. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆನಾ? ಸೊ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಯಾವ್ದು ಸೆಟ್ ಆಯ್ತು ಹಂಗಂದ್ರೆ ಇಲ್ಲಿ ಹೇಳ್ರಿ ನೀವು. ಸ್ಟಾರ್ಟಿಂಗ್ ಪಾಯಿಂಟ್ ಐತು, ಇನ್ ಅವಧಿ ಅಂತ ಐತು. 1 o'clock ಅಂದ್ರ ಸ್ಟಾರ್ಟಿಂಗ್ ಪಾಯಿಂಟ್, 1 ಗಂಟೆಯಿಂದ, ಬೆಳಿಗ್ಗೆಯಿಂದ, ಸೋಮವಾರದಿಂದ, 1975ರಿಂದ, 2025ರಿಂದ ಅಂತ ಅನ್ಬೇಕಾದಾಗ ನಾವು ಏನ್ ಬಳಸ್ತೀವಿ? SINCE. ಅಂಡರ್ಸ್ಟ್ಯಾಂಡ್? ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 1 o'clock. ನೀವು ಒಂದಿಷ್ಟು ಎಕ್ಸಾಂಪಲ್ ಹೆಂಗ್ ತಗೋಬೇಕಂದ್ರೆ, ಈಗ ನೀವು ಒಂದ್ ಕಡೆ ಎಲ್ಲ ಸ್ಟಡಿ ಮಾಡಕ್ ಬಂದಿರಿ. ಫಾರ್ ಎಕ್ಸಾಂಪಲ್ ಧಾರವಾಡಕ್ಕೆ ಬಂದಿರಿ, 3 ವರ್ಷ ಆಯ್ತು. ಐ ಹ್ಯಾವ್ ಬೀನ್ ಸ್ಟೇಯಿಂಗ್ ಇನ್ ಧಾರವಾಡ್ ಸಿನ್ಸ್ 2024, ಸಿನ್ಸ್ 2023 ಹೇಳ್ಬೋದಾ? ಮಳಿ ಬಹಳ ಹೊತ್ತಾತ್ ಬರಾಕತ್ತೈತಿ ಅಂತ ಹೇಳ್ತಿರು. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ. ನಾನು ಮುಂಜಾನೆಯಿಂದ ಅಭ್ಯಾಸ ಮಾಡ್ತಾನೆ ಇದ್ದೇನೆ. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಆಫ್ಟರ್ನೂನ್, ಸಿನ್ಸ್ ಎಸ್ಟರ್ಡೇ ಅಂದ್ರೆ ನಿನ್ನೆಯಿಂದ. ಸೊ ಫಾರ್ ಮತ್ತು ಸಿನ್ಸ್ ಬಹಳ ಇಂಟ್ರೆಸ್ಟಿಂಗ್ ಪ್ರೆಪೋಸಿಷನ್. ಇವು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಸೊ ಇಂಥ ಒಂದಿಷ್ಟು ಎಕ್ಸಾಂಪಲ್ ಬರೋದು ತೋರಿಸ್ರಿ, ತೆಗೀರಿ, ಬರೋದಿಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಫೈನ್, ವಿಲ್ ಗೋ ಟು ದ ನೆಕ್ಸ್ಟ್. ಇಟ್ ಇಸ್ ವೆರಿ ಅರ್ಜೆಂಟ್ ಅಂಡ್ ಐ ರಿಕ್ವೆಸ್ಟ್ ಯು. ಇದು ಆಗಿದೆ ಆಗಲೇ. ಫೈನ್. ಡ್ಯಾಶ್ he permits. One ನಿಮಿಷ. My office is dash a huge building. My office is dash a huge building. Very important. ನೋಡ್ರಿ, B. ಎಷ್ಟು ಚಂದ ಐತಿ ನೋಡ್ರಿ. Beside, besides, between, because. Because ಅಂದ್ರೆ ಏಕೆಂದರೆ ಅಂತ ಹೇಳಿದೆ, ರೀಸನ್ ಸಲುವಾಗಿ ಯೂಸ್ ಮಾಡ್ತೇವೆ. ಬಿಟ್ವೀನ್ ಅಂತಂದ್ರೆ ಎರಡರ ಮಧ್ಯ, ಎರಡೇ, ಬಿಟ್ವೀನ್ ಟು. IPL ಫೈನಲ್ ಮ್ಯಾಚ್ ವಾಸ್ ಬಿಟ್ವೀನ್ RCB ಅಂಡ್ ಗುಜರಾತ್ ಟೈಟನ್ಸ್. ಇಬ್ಬರ ನಡುವೆ ಅಂತ ಅನ್ನಬೇಕಾದಾಗ ಮಾತ್ರ ನಾವು ಬಿಟ್ವೀನ್ ಅನ್ನ ಯೂಸ್ ಮಾಡ್ತೀವಿ. ಬಿಟ್ವೀನ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಅಂತ ಹೇಳಬೇಕಾಗ. ಬಿಟ್ವೀನ್ ಸಾಗರ್ ಅಂಡ್ ಅವಿನಾಶ್. ದ ಫೈನಲ್ ಸಿಂಗಿಂಗ್ ಕಾಂಪಿಟಿಷನ್ ಈಸ್ ಬಿಟ್ವೀನ್ ಸಾಗರ್ ಅಂಡ್ ಅವಿನಾಶ್. ಹೌದಾ? ದ ರಂಗೋಲಿ ಕಾಂಪಿಟಿಷನ್ ಈಸ್ ಬಿಟ್ವೀನ್ ಅನುರಾಧ ಅಂಡ್ ಅಶ್ವಿನಿ. ಹೌದಾ? ಇದು ಬಿಟ್ವೀನ್. ನೋಡಿ, ಇಲ್ಲಿ ಬಿಸೈಡ್ಸ್ ಅಂತ ಒಂದಿದೆ, ಬಿಸೈಡ್ ಅಂತ ಒಂದಿದೆ. ಎರಡರೊಳಗೆ ಏನ್ ಅರ್ಥ ಇದು ನೋಡೋಣ. ಮೊದ್ಲ ಬಿಸೈಡ್ಸ್ ಅಂತಂದ್ರ ಇದರ ಜೊತೆಗೆ ಅಂತ ಹೇಳ್ಬೇಕಾದಾಗ, ಇನ್ ಎಡಿಷನ್ ಟು ಸಮಥಿಂಗ್ ಅಂತ ಹೇಳ್ಬೇಕಾದಾಗ ನಾವು ಬಿಸೈಡ್ಸ್ ಅಂತ ಯೂಸ್ ಮಾಡ್ತೀವಿ. ಹೆಂಗಪ್ಪ? ಬಿಸೈಡ್ಸ್ ಅ ಪೋಯೆಟ್ ಹಿ ಈಸ್ ಅ ಸಿಂಗರ್. ಅವರು ಕವಿನೂ ಇದ್ದಾರೆ, ಸಿಂಗರ್ನೂ ಇದ್ದಾರೆ. ಬಿಸೈಡ್ಸ್ ಲಾಯರ್ ಹಿ ಈಸ್ ಎ ಟೀಚರ್. ಅವರು ಟೀಚರ್ ಇರುವುದಷ್ಟೇ ಅಲ್ಲದೆ ಅವರು ಲಾಯರ್ ಇದ್ದಾರೆ ಅನ್ಬೇಕಾದ್ರಾಗ ಬಿಸೈಡ್ಸ್ ಅಂತವಿ. ಅಂದ್ರೆ ಇದು ಕನ್ನಡ ಮೀನಿಂಗ್ ಏನಪ್ಪಾ? ಇದಲ್ಲದೆ, ಇನ್ನೊಂದು ಅನ್ಬೇಕಾದ್ರೆ ಬಿಸೈಡ್ಸ್. ಇನ್ನೊಂದು ಲಾಸ್ಟಿಗೆ ಏನಂದ್ರೆ ಬಿಸೈಡ್ ಅಂತಿದೆ ನೋಡಿ. ಬಿಸೈಡ್ ಅಂತಾರೆ ಬಾಜು, ಪಕ್ಕಕ್ಕೆ. ಮೈ ಆಫೀಸ್ ಈಸ್ ಬಿಸೈಡ್ ಅ ಹ್ಯೂಜ್ ಬಿಲ್ಡಿಂಗ್. ನಮ್ಮ ಆಫೀಸ್ ಎಲ್ಲಿದಪ್ಪ ಅಂದ್ರೆ ಒಂದ್ ದೊಡ್ಡ ಬಿಲ್ಡಿಂಗ್ ಐತಿ ನೋಡ್ರಿ. ನೀವು ಬಂದ್ ಕೂಡಲೇ ಮಾರ್ಕೆಟ್ನಾಗ ಅದ್ರ ಬಾಜು ಐತಿ ಅಂತ ಹೇಳಲಿಕ್ಕೆ ನಾವು ಬಿಸೈಡ್ ಅನ್ನ ಬಳಸ್ತೀವಿ. ನಿಮ್ ಬಾಜು ಯಾರು ಕುಂತಾರ ಅವ್ರ ಹೆಸರು ತಗೋರಿ, ಬಿಸೈಡ್ ಎಕ್ಸಾಂಪಲ್ ಯೂಸ್ ಮಾಡ್ರಿ. ಮೈ ಫ್ರೆಂಡ್ ಈಸ್ ಸಿಟಿಂಗ್ ಬಿಸೈಡ್ ಮೀ. ಈಗ ನಾನು ಇಲ್ಲಿ ನಿಂತೇನಿ. 1 minute ಪ್ಲೀಸ್ ಬರ್ರಿ, ನೀವು ಇಬ್ರು ಬರ್ರಿ ಪ್ಲೀಸ್. ಒಂದು ಎಕ್ಸಾಂಪಲ್ ನಿಮಗೆ ಪ್ರಾಕ್ಟಿಕಲ್ ತೋರಿಸ್ಬಿಡ್ತೇನೆ, 1 ನಿಮಿಷ. ಈಗ ಒಬ್ರು ಬರ್ರಿ ಪ್ಲೀಸ್. ದಿನೇಶ್, ಯು ಕಮ್. ನೋಡ್ರಿ, ದಿನೇಶ್ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ದಿನೇಶ್ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ನನ್ನ ಬಾಜು ದಿನೇಶ್ ನಿಂತಿದ್ದಾರೆ. ಅಥವಾ ಪ್ರಶಾಂತ್ ಮೋಟಿಗೆ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ದಿನೇಶ್. ನೀವು ಬರ್ರಿ ವಿಜಯ್.
ಈಗ ಪ್ರಾಕ್ಟಿಕಲ್ ಏನು? ನಾವು ಹೂ ಇಸ್ ಅಗೇನ್ ವಿಜಯ್. ವಿಜಯ್ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ದಿನೇಶ್ ಆಲ್ಸೋ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ನಾ ಅಂತ ಬಂದಾಗ ಏನ್ ಬರ್ತೈತೆ ನೋಡ್ರಿ, ಪ್ರಶಾಂತ್ ಮೋಟಗಿ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿನೇಶ್ ಅಂಡ್ ವಿಜಯ್. ಇದೇ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಕಲಿಬೇಕು ಹಿಂಗ. ಇವ್ರಿಬ್ರು ನಡು ನಾನ್ ನಿಂತೀನಿ ಅನ್ಲಿಕ್ಕೆ ಬಿಟ್ವೀನ್ ದಿನೇಶ್ ಅಂಡ್ ವಿಜಯ್ ಐ ಆಮ್ ಸ್ಟ್ಯಾಂಡಿಂಗ್. ಹೌದಾ? ಬಿಸೈಡ್ ಅಂತಂದ್ರೆ ವಿಜಯ್ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ, ದಿನೇಶ್ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ, ಐ ಆಮ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ಸ್. ಥ್ಯಾಂಕ್ ಯು. ರೈಟ್? ಸೊ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್, ಇದು ಹಿಂಗೆ ಯೂಸ್ ಮಾಡಬೇಕು. ನಾವು ವಿಲ್ ಗೋ ಟು ದ ನೆಕ್ಸ್ಟ್. ಡ್ಯಾಶ್ ಹೀಸ್ ಪಾವರ್ಟಿ, ಹಿ ವರ್ಕ್ಡ್ ಹಾರ್ಡ್ ಅಂಡ್ ಸಕ್ಸೀಡೆಡ್. ಇಲ್ಲಿ ಏನದ ಪಾವರ್ಟಿ ಅಂತಂದ್ರ ಬಡತನ ಅಂತ. ಬಡತನ ಬಹಳ ಇದ್ರೂ ಕೂಡ ಅವೇನ್ ಮಾಡ್ಲಿಲ್ಲ, ಎದೆಗುಂದಲಿಲ್ಲ. ಅವ ಹಾರ್ಡ್ ವರ್ಕ್ ಮಾಡಿದ, ಸಕ್ಸೆಸ್ಫುಲ್ ಆದ ಅಂತ ತೋರಿಸ್ಬೇಕು ನಾವಿಲ್ಲಿ. ದೋ ಹೀಸ್ ಪಾವರ್ಟಿ, ಇಫ್ ಹೀಸ್ ಪಾವರ್ಟಿ, ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ, ಸಿನ್ಸ್ ಹಿಸ್ ಪಾವರ್ಟಿ. ಒಂದಂತೂ ಕ್ಲಿಯರ್ ಆಯ್ತು, ಸಿನ್ಸ್ ಬರಂಗೇ ಇಲ್ಲ. ಬಿಕಾಸ್ ಹಿಂದಿನ ಎಕ್ಸಾಂಪಲ್ ನ ಕಲ್ತೀವಿ, ಸಿನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿದೆವು ನಾವು. ಹೌದಾ? ಸೊ ಅದಕ್ಕಷ್ಟ ಅದನ್ನ ಬಳಸಬೇಕು ನಾವು. ಇನ್ ಸ್ಪೈಟ್ ಆಫ್ ಬೇಡ ಅಲ್ಲಿ, ಸಿನ್ಸ್ ಬೇಡ ಅಲ್ಲಿ. ಆಮೇಲೆ ಇಫ್ ಹೀಸ್ ಪಾವರ್ಟಿ ಅಂತ ಅನ್ನಕ್ಕೂ ಬರಂಗಿಲ್ಲ. ಇಫ್ ಅಂತಂದ್ರೆ ಒಂದು ವೇಳೆ, ಇದು ಸೆಟ್ ಆಗೋದಿಲ್ಲ ಇಲ್ಲಿ. ದೋ ಹೀಸ್ ಪಾವರ್ಟಿ, ದೋ ಅಂತಂದ್ರ ಆ ಒಂದು ವೇಳೆ, ಆದರೂ ಕೂಡ ಅಂತ ಹೇಳ್ಬೇಕಾರ. ದೋ ಹಿ ವಾಸ್ ಲೇಟ್, ಹಿ ವಾಸ್ ಅಲೌಡ್ ಟು ದ ಎಕ್ಸಾಮಿನೇಷನ್. ಅವ ಲೇಟ್ ಆಗಿ ಹೋದ್ರೂ ಕೂಡ ಅವನಿಗೆ ಪರೀಕ್ಷೆಗೆ ಅನುಮತಿ ನೀಡಲಾಯಿತು ಅನ್ನೋದು ದೋ ಅನ್ನೋದು ಬರ್ತೈತಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಜಾಸ್ತಿ ಬಂದಾಗ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ, ಅವನಿಗೆ ಬಡತನ ಇದ್ದರೂ ಕೂಡ ಅವ ಏನ್ ಮಾಡ್ದ, ಹಿ ವರ್ಕ್ಡ್ ಹಾರ್ಡ್ ಅಂಡ್ ಸಕ್ಸೀಡೆಡ್ ಅಂತ ಹೇಳೋದು. ಇನ್ ಸ್ಪೈಟ್ ಆಫ್ ಅಂತಂದ್ರೆ ಏನು, ಹಿಂಗಿದ್ರೂ ಕೂಡ. ಒಂದ್ ಎಕ್ಸಾಂಪಲ್ ಬೇರೆ ನಾ ಕೊಡ್ತೇನೆ ನಿಮಗೆ. ಏನು? ಇನ್ ಸ್ಪೈಟ್ ಆಫ್ ಹಿಸ್ ಇಲ್ನೆಸ್. ಇನ್ ಸ್ಪೈಟ್ ಆಫ್ ಹಿಸ್ನೆಸ್ ಅಂದ್ರೆ ಅವನ್ಗೆ ಆರಾಮ್ ಇಲ್ಲ ಅಂದ್ರೂ ಕೂಡ ವಾಟ್ ಹಿ ಡಿಡ್, ಇನ್ ಸ್ಪೈಟ್ ಆಫ್ ಹಿಸ್ ಇಲ್ನೆಸ್ ಹಿ ಅಟೆಂಡೆಡ್ ದ ಎಕ್ಸಾಮಿನೇಷನ್. ಪರೀಕ್ಷೆಯನ್ನು ಬರೆದ, ಹಾಜರಾದ. ಇನ್ ಸ್ಪೈಟ್ ಆಫ್ ಹೀಸ್ ಪಾವರ್ಟಿ ಹಿ ಡೊನೇಟೆಡ್ ಸಮ್ ಮನಿ. ನೋಡ್ರಿ, ಅವ ಬಡ ಇದ್ರೂ ಕೂಡ ಅವ ಏನ್ ಮಾಡ್ದ, ಒಂದಿಷ್ಟು ಹಣವನ್ನ ಡೊನೇಟ್ ಮಾಡ್ದ. ಇನ್ ಸ್ಪೈಟ್ ಆಫ್ ಹೀಸ್ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ he did not succeed ಅಂತ ಹಂಗೂ ಹೇಳ್ಬೋದು ಒಂದ್ಸಲ. ಇನ್ ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ he could not get the ರಿಸಲ್ಟ್ ಸರಿಯಾಗಿ ಬರಲಿಲ್ಲ. ಸೊ ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ ಇದ್ರೂ ಕೂಡ ಅವ ಹಾರ್ಡ್ ವರ್ಕ್ ಮಾಡಿದ. ದಿಸ್ ಈಸ್ ದ ರೈಟ್ ವರ್ಡ್ ಹಿಯರ್. ಐ ಆಮ್ ಇನ್ ದ ಹಾಲ್, ಡ್ಯಾಶ್ ಹ್ಯಾಸ್ ಕಮ್ ಎಟ್. ನಾ ಎಲ್ಲದೇನಿ? ಹಾಲ್ನ್ಯಾಗ ಅದೇನಿ. ಡ್ಯಾಶ್ ಹ್ಯಾಸ್ ಕಮ್ ಎಟ್ ಅಂದ್ರ ಯಾರು, ಏನು, ಹೆಂಗ ನೋಡೋಣ. ಎನಿ ಒನ್ ಹ್ಯಾಸ್ ಕಮ್, whoever has come, who has come, no one has come ಅಂತ ಅನ್ಬೇಕು. ನಾವಿಲ್ಲಿ ಏನ್ ಅನ್ಬೇಕು ನೋಡೋಣ. ಈಗ ನಾ ಹಾಲ್ನ್ಯಾಗ ಅದೀನಿ, ಏನಂತ ಹೇಳ್ಬೇಕಾಗೈತಿ? ನಾ ಹಾಲ್ನ್ಯಾಗ ಅದೀನಿ, ಇನ್ನೂ ಯಾರು ಬಂದಿಲ್ಲ ಅಂತ ಹೇಳಬೇಕು. ಹಂಗ ಐ ಆಮ್ ಇನ್ ದ ಹಾಲ್, ಎನಿ ಒನ್ ಹ್ಯಾಸ್ ಕಮ್ ಅಂತ ಅನ್ನಕ್ ಬರ್ತೈತೇನ್ರಿ? ಯಾರ್ ಬೇಕಾದವ್ರು ಬಂದಾರೇನು ಅನ್ನಕ್ ಬರಂಗಿಲ್ಲ. ನಾ ಹಾಲ್ನ್ಯಾಗ ಅದೀನಿ, ಯಾರ್ ಬೇಕಾದವ್ರು ಬಂದಾರ ಅನ್ನಕ್ ಬರಂಗಿಲ್ಲ. ಎನಿ ಒನ್ ಹ್ಯಾಸ್ ಕಮ್ ಅಂತ ಸೆಂಟೆನ್ಸ್ ಸೆಟ್ ಆಗುದಿಲ್ಲ. whoever has come, ಯಾರು ಬೇಕಾದವ್ರು ಬಂದಾರೇನೋ ಹಂಗೂ ಇಲ್ಲ. ಹೂ ಹ್ಯಾಸ್ ಕಮ್ ಸೆಟ್ ಆಗಂಗಿಲ್ಲ, ಕ್ವಶನ್ ಮಾರ್ಕ್. ನೋ ಒನ್ ಹ್ಯಾಸ್ ಕಮ್ ಇದು ಸೆಟ್ ಆಗತ್ತೆ. ಯಾಕೆ? ಐ ಆಮ್ ಇನ್ ದ ಹಾಲ್, ಇನ್ನು ಯಾರು ಬಂದಿಲ್ಲ. ಐ ಆಮ್ ಇನ್ ದ ಹಾಲ್, ನೋ ಒನ್ ಹ್ಯಾಸ್ ಕಮ್. ನೋ ಒನ್ ಅಂತಂದ್ರೆ ಯಾರೂ ಇಲ್ಲ ಅಂತ ಅರ್ಥ. ಬರ್ಕೋಬೇಕು ನೀವು, ಕನ್ನಡ ಬರ್ಕೋರಿ. ನೋ ಒನ್ ಅಂದ್ರೆ ಯಾರು ಇಲ್ಲ. ಹೆಂಗ? ನೋ ಒನ್ ಹ್ಯಾಸ್ ಪೇಡ್ ದ ಬಿಲ್, ಯಾರು ಬಿಲ್ ಅನ್ನ ಪೇ ಮಾಡಿಲ್ಲ. ನೋ ಒನ್ ಹ್ಯಾಸ್ ಪೇಡ್ ದ ಫೀಸ್ ಯಾರು ಪೇ ಮಾಡಿಲ್ಲ. ನೋ ಒನ್ ಹ್ಯಾಸ್ ಟೋಲ್ಡ್ ಮೀ ಅಬೌಟ್ ಇಟ್, ಇದ್ರ ಬಗ್ಗೆ ನನಗೆ ಯಾರು ಏನು ಹೇಳಿಲ್ಲ. ನೋ ಒನ್ ಹ್ಯಾಸ್ ಗಾನ್ ಟು ಮೀಟ್ ಮೈ ಫ್ರೆಂಡ್, ಅವ್ನ್ ಬೆಟ್ ಆಗ್ಲಿಕ್ಕೆ ಯಾರು ಹೋಗಿಲ್ಲ. ನೋ ಒನ್ ಹ್ಯಾಸ್ ಗಾನ್ ಟು ಯೂನಿವರ್ಸಿಟಿ ಟುಡೇ, ಯಾರು ಇವತ್ತು ಯೂನಿವರ್ಸಿಟಿ ಹೋಗಿಲ್ಲ. ನೋ ಒನ್ ಹ್ಯಾಸ್ ಗಾನ್ ಟು ಕ್ಲಾಸ್ ಟುಡೇ, ಇವತ್ತು ಯಾರು ಕ್ಲಾಸಿಗೆ ಹೋಗಿಲ್ಲ. ನೋ ಒನ್ ಹ್ಯಾಸ್ ಗಾನ್ ಟು ಹ್ಯಾವ್ ಲಂಚ್, ಇವತ್ತು ಯಾರು ಊಟ ಮಾಡಕ್ ಹೋಗಿಲ್ಲ. ಈ ತರ ನೀವು ಒಂದ್ 20 ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೋ ಒನ್ ಅನ್ನು ತಲೆ ಕುಂತ್ ಬಿಡ್ತೈತಿ. ಚಂದಂಗ್ ಹೆಂಗ್ ಬರೀಬೇಕಂತ ಗೊತ್ತಾಕತಿ. ಸೊ ಇದು ಏನಾಯ್ತು ಹಂಗಂದ್ರೆ ಐ ಆಮ್ ಇನ್ ದ ಹಾಲ್, ನೋ ಒನ್ ಹ್ಯಾಸ್ ಕಮ್. ಹಿ ಆರ್ಡರ್ಸ್ ಡ್ಯಾಶ್ ಹೀಸ್ ಮೈ ಬಾಸ್. ನೋಡ್ರಿ,
ಅವ ಹೆಂಗ ಆರ್ಡರ್ ಮಾಡ್ತಾನ ಅಂದ್ರ ಅವ ನನಗ ಬಾಸ್ ಅದಾನನು ಅನ್ನುವಂಗ ಅವ ನನಗ ಆರ್ಡರ್ ಮಾಡ್ತಾನ ಅಂತ ಹೇಳ್ದಂಗೆ ಇದು. ಇಲ್ಲಿ ಏನ್ ಸೆಟ್ ಆಕೈತಿ, ಹಿ ಆರ್ಡರ್ಸ್ ಇಫ್ ಹಿ ಇಸ್ ಮೈ ಬಾಸ್, ಇಫ್ ಅಂತೂ ಬರಂಗಿಲ್ಲ, ಇದು ರಾಂಗ್. ಹಿ ಆರ್ಡರ್ಸ್ ಲೈಕ್ ಹಿ ಈಸ್ ಮೈ ಬಾಸ್, ಇದನ್ನ ಒಂದ್ ಸ್ವಲ್ಪ ನಾವು ಹೋಲ್ಡ್ನಾಗ ಇಡೋಣ ಅಂತ. ಹಿ ಆರ್ಡರ್ಸ್ ಆಸ್ ಹಿ ಈಸ್ ಮೈ ಬಾಸ್ ಅನ್ನೋಕ್ಕಿಂತ ಇಲ್ಲಿ ಇದ್ದವರ ತರ ಅಂತ ಅನ್ಬೇಕು ನಾವು. ಅವ ಟಾಟಾ ಅಂಬಾನಿ ಬಿರ್ಲಾ ಗತೆ ಮಾತಾಡ್ತಾನ ಅಂತಾರಲ್ಲ, ಅವಾಗ ಅದಕ್ಕೆ ಆಸ್ ಇಫ್ ಅಂತಂದ್ರೆ ಇದ್ದವರ ತರಹ. ಸೊ ಹಿ ಆರ್ಡರ್ಸ್ ಆಸ್ ಇಫ್ ಹಿ ಈಸ್ ಮೈ ಬಾಸ್, ನನಗ ಅವ ಬಾಸ್ ಇದ್ದವರ ತರ ಆರ್ಡರ್ ಮಾಡ್ತಾನೆ, ವಿಚ್ ಐ ಡೋಂಟ್ ಲೈಕ್. ಹೌದಾ? ಸೊ ಏನಾತ್ ಹಂಗಂದ್ರೆ ಇಲ್ಲಿ ಹಿ ಆರ್ಡರ್ಸ್ ಆಸ್ ಹಿ ಈಸ್ ಅಂತ ಬರಂಗಿಲ್ಲ. ಆಸ್ ಅನ್ನ ಇದಕ್ಕೆ ಜಾಯಿನ್ ಮಾಡ್ತೇವೆ ಅಂದ್ರೆ ಆಸ್ ಇಟ್ ಈಸ್ ರೇನಿಂಗ್, ಆಗುವುದರಿಂದ, ಮಳೆ ಬರ್ತಾ ಇರುವುದರಿಂದ, ಬಿಕಾಸ್ ಅಂತೀವಲ್ಲ ಹಂಗ ಆಸ್ ಅನ್ನ ಯೂಸ್ ಮಾಡ್ತೀವಿ. ಲೈಕ್ ಅನ್ನೋದನ್ನ ಜಾಯಿನ್ ಮಾಡ್ಲಿಕ್ಕೆ, ಶಿ ಸ್ಪೀಕ್ಸ್ ಲೈಕ್, ಶಿ ಡಾನ್ಸಸ್ ಲೈಕ್ ಪಿಕಾಕ್, ಅವಳು ನವಿಲಿನ ತರ ಡಾನ್ಸ್ ಮಾಡ್ತಾಳೆ, ನೃತ್ಯವನ್ನ ಮಾಡ್ತಾಳೆ. ಶಿ ಡಾನ್ಸಸ್ ಲೈಕ್ ಪಿಕಾಕ್. ಇಫ್ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದ್ವಿ, ಒಂದು ವೇಳೆ ಅನ್ಬೇಕಾದ್ರೆ. ಸೊ ಇಲ್ಲೇ ಇದ್ದವರ ತರಹ, ಒಂದು ವೇಳೆ ಇದ್ದಂತೆ, ಈ ತರ ಇದ್ದವರ ತರಹ, ಈ ತರ ಇದ್ದ ಹಾಗೆ ತರಹ ಅನ್ಬೇಕಾದ್ರೆ ಆಸ್ ಇಫ್ he is my boss, he orders as if he is my boss. So next one, we are learning how dash improve English communication. Very important, simple ಇದೆ my dear friends. ಇದು we are learning how ಫಾರ್ ಇಂಪ್ರೂವ್ ಅಂತೀವೇನು ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಫಾರ್ ಅಂತಂದ್ರೆ ಮುಂದಿನ ವರ್ಬಿಗೆ ING ಬರಬೇಕು. ಹೆಂಗ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಫಾರ್ ಪರ್ಚೇಸಿಂಗ್ ಸಮ್ ಥಿಂಗ್ಸ್. ಮೈ ಫ್ರೆಂಡ್ ಈಸ್ ಕಮಿಂಗ್ ಹಿಯರ್ ಫಾರ್ ಮೀಟಿಂಗ್ ಮೀ. ಟು ಅಂತಂದ್ರೆ ಮೀಟ್ ಅಂದ್ರೆ ಟು ಅಂತ ಬಂತು ಅಂತಂದ್ರೆ ನೆನ್ಪಿಟ್ಕೋರಿ, ಟು ಅಂತ ಬಂದ್ರ ವರ್ಬ್ ನಂಬರ್ 1 ಬರಬೇಕು. ಫಾರ್ ಅಂತ ಬಂದ್ರ ವರ್ಬ್ ನಂಬರ್ 4 ಬರಬೇಕು. ಅಂದ್ರ ಟು ಮೀಟ್, ಫಾರ್ ಮೀಟಿಂಗ್. ಇಷ್ಟೇ ಸಿಂಪಲ್ ಇಲ್ಲಿ. ಸೊ ಇನ್ ಸೆಟ್ ಆಗಂಗಿಲ್ಲ. ವಿ ಆರ್ ಲರ್ನಿಂಗ್ ಹೌ ಇನ್ ಇಂಪ್ರೂವ್ ಅಂತ ಬರಂಗಿಲ್ಲ. ವಿ ಆರ್ ಲರ್ನಿಂಗ್ ವೈ ಅಂತಾನೂ ಬರಂಗಿಲ್ಲ. ನಮಗ್ ಸೆಟ್ ಆಗೋದು ಯಾವ್ದಿಲ್ಲ, ವಿ ಆರ್ ಲರ್ನಿಂಗ್ ಹೌ ಟು ಇಂಪ್ರೂವ್ ಇಂಗ್ಲಿಷ್ ಕಮ್ಯುನಿಕೇಶನ್. ಹೌ ಟು, ಹೇಗೆ ಮಾಡುವುದು ಅಂತ. ಈಗ ಟು ಅನ್ನ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ಒಂದು ಕಾರಣವನ್ನ ಹೇಳಲು. ನಾನು ಮಾರ್ಕೆಟಿಗೆ ಯಾಕೆ ಹೊಂಟೇನಿ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ವೆಜಿಟೇಬಲ್ಸ್. ಐ ಆಮ್ ಹಿಯರ್ ಟು ಗಿವ್ ಯು ಸಮ್ ನಾಲೆಜ್ ಆನ್ ಗ್ರಾಮರ್. ನಾಲೆಜ್, ಜ್ಞಾನವನ್ನ ಸ್ವಲ್ಪ ಶೇರ್ ಮಾಡಲು, ಹಂಚಲು, ತಿಳಿಸಲು. ಐ ಹ್ಯಾವ್ ಕಮ್ ಟು ಇನ್ವೈಟ್ ಯು, ನಿಮಗೆ ಕರೆಯಲು. ಐ ಹ್ಯಾವ್ ಕಾಲ್ಡ್ ಟು ಇನ್ಫಾರ್ಮ್ ಯು, ತಿಳಿಸಲು. ಐ ಹ್ಯಾವ್ ರಿಕ್ವೆಸ್ಟೆಡ್ ಯು ಟು ಜಾಯಿನ್ ಅಸ್ ಫಾರ್ ಲಂಚ್, ನಮ್ ಜೊತೆ ಲಂಚ್ ನೀವು ಬರಬೇಕು ಅಂತ ಹೇಳಲು. ಸೊ ಟು, ಇದ್ರ ಬಗ್ಗೆ ಬಹಳಷ್ಟು ಎಕ್ಸಾಂಪಲ್ ಬರ್ಕೋಬಹುದು. ಏನು ಒಂದು ಕಾರಣ, ಟು ಇಂಪ್ರೂವ್, ಟು ಪ್ರಿಪೇರ್. ಶಿ ಈಸ್ ಹಿಯರ್ ಟು ಪ್ರಿಪೇರ್ ಫುಡ್ ಫಾರ್ ಆಲ್ ಆಫ್ ಅಸ್. ಟು ಎಂಜಾಯ್, ವಿ ಆರ್ ಗೋಯಿಂಗ್ ಟು ಎಂಜಾಯ್ ದಾಂಡೇಲಿ. Right? Understand? So we are learning how to improve English communication. He is coming dash train. ನೋಡ್ರಿ, ಇವು ಟ್ರೈನ್ ಅಂತ ಬಂತು, ಬಸ್ ಅಂತ ಬಂತು, ವೆಹಿಕಲ್ ಅಂತ ಬಂತು, ಅಥವಾ 2 ವೀಲರ್ ಅಂತ ಬಂತು, 4 ವೀಲರ್ ಅಂತ ಏನಾರ ಬಂತು ಅಂತಂದ್ರ ನಾರ್ಮಲಿ ನಾವ್ ಏನ್ ಯೂಸ್ ಮಾಡಬೇಕು, ಬೈ ಅಂತ ಯೂಸ್ ಮಾಡಬೇಕು. ನೆನಪಿಟ್ಕೊಂಡ್ಬಿಡ್ರಿ ನೀವು. ಹಿ ಇಸ್ ಕಮಿಂಗ್ ಬೈ ಟ್ರೈನ್. ಇನ್ ಟ್ರೈನ್ ಅಂತ ಅನ್ನಬಾರದು. ಟ್ರೈನ್, ಇನ್ ಟ್ರೈನ್ ಯಾವಾಗ ಅನ್ಬೇಕು ನೀವು, ಯಾರೋ ಫೋನ್ ಮಾಡ್ತಾರ, ಟ್ರೈನ್ ಹೊಂಟಿರ್ತೈತ್ಲ, ಅವಾಗ ನೀವು ಟ್ರೈನ್ ನಿಂತಾಗ, ಆಕ್ಚುಲಿ ಟ್ರೈನ್ ನಿಂತಾಗ ಐ ಆಮ್ ಇನ್ ಟ್ರೈನ್ ಅನ್ಬೇಕು. ಇನ್ನೊಂದು ಹೇಳ್ತೇನೆ, ಆನ್ ಅಂತ ಬರ್ತೈತಿ. ಅದು ಆನ್ ಯಾವಾಗ ಅಂತಂದ್ರ ನೀವು ಟ್ರೈನ್ ಮೂವ್ ಆಗ್ತಾ ಇರ್ಬೇಕಾದ್ರೆ ಐ ಆಮ್ ಆನ್ ಟ್ರೈನ್ ಅಂತ ಅನ್ಬಹುದು. ಬಹಳ ಡಿಫ್ರೆಂಟ್ ಅದ ಇಂಗ್ಲಿಷ್ ಆಕ್ಚುಲಿ, ಅದ ತಿಳ್ಕೊಬೇಕು. ಡೀಪ್ ಆಗಿ ಹೋದಾಗ ನಿಮ್ಗೆ ಗೊತ್ತಾಕೈತಿ. ಸೊ ಹಿ ಈಸ್ ಕಮಿಂಗ್ ಬೈ ಟ್ರೈನ್. ಇನ್ ಟ್ರೈನ್ ಅನ್ನಕ್ ಬರಂಗಿಲ್ಲ, ವಿತ್ ಟ್ರೈನ್, ಜೊತೆಗೆ ಅಂತ ಅನ್ನಕ್ ಬರಂಗಿಲ್ಲ. ಸೊ ಹಿ ಈಸ್ ಕಮಿಂಗ್, ವಿತ್ ಅಂದ್ರೆ ಜೊತೆಗೆ. ಐ ಆಮ್ ಗೋಯಿಂಗ್ ವಿತ್ ಮೈ ಫ್ರೆಂಡ್ ಬೈ ಟ್ರೈನ್. ವಿತ್ ಮೈ ಫ್ರೆಂಡ್, ವಿತ್ ಮೈ ಬ್ರದರ್, ವಿತ್ ಮೈ ಸಿಸ್ಟರ್, ವಿತ್ ಮೈ ಟೀಚರ್, ವಿತ್ ಮೈ ರೂಮ್ಮೇಟ್ ಅನ್ಬೋದು. ಸೊ ಹಿ ಈಸ್ ಕಮಿಂಗ್ ಬೈ ಬಸ್, ಹಿ ಈಸ್ ಕಮಿಂಗ್ ಬೈ ಟ್ರೈನ್, ಹಿ ಈಸ್ ಕಮಿಂಗ್ ಬೈ ವಾಕ್ ಅಂತ ನಾರ್ಮಲಿ ಅಂತೇವೆ, ನಾವು ಅಂತೇವಿ ಬೈ ವಾಕ್ ಅಂತ. ಬಟ್ ಆಕ್ಚುಲಿ ಈಸ್ ಕಮಿಂಗ್ ಆನ್ ಫುಟ್ ಅಂತಾರ. ಅದಕ್ಕೆ ಇರ್ಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಅಂತ. ಸೊ ಕಮಿಂಗ್ ಬೈ ವಾಕ್ ಅನ್ರಿ, ತಪ್ಪೇನಂತ ಬರೀ ಮೇಜರ್ ಮಿಸ್ಟೇಕ್ ಏನ್ ಅನ್ನಂಗಿಲ್ಲ. ನೋಡೋಣ ಅದ್ರ ಬಗ್ಗೆ ಗ್ರಾಮರ್ ಕ್ವಶನ್ ಏನ್ರ ಬಂದ್ರೆ ಅದನ್ನ ಚರ್ಚೆ ಮಾಡೋಣ ಅಂತ. ಬಟ್ ಇಲ್ಲಿ ಹಿ ಈಸ್ ಕಮಿಂಗ್ ಬೈ ಬಸ್ ಅನ್ರಿ, ಟ್ರೈನ್ ಅನ್ರಿ,
ಕಾರ್. ಹೌ ಹಿ ಈಸ್ ಕಮಿಂಗ್? ಹಿ ಈಸ್ ಕಮಿಂಗ್ ಬೈ ಕಾರ್. ಓಕೆನಾ? ಎಸ್. We will be there dash 3:30. We will be there dash 3:30. ನೋಡಿ, at, on, in, with. ಇಲ್ಲಿ ವಿತ್ ಅಂತೂ ಬರಂಗೇ ಇಲ್ಲ, ಜೊತೆಗೆ ಅಂತ ಆಯ್ತು. ವಿ ವಿಲ್ ಬಿ ದೇರ್ ಅಂತ ನಾವು ಅಲ್ಲಿ ಇರ್ತೀವಿ, 3 ಗಂಟೆಗೆ ಇರ್ತೀವಿ. ಟೈಮ್ ಅಂತ ಏನ್ರ ಬಂತು ನೆನಪಿಟ್ಕೊಂಡ್ಬಿಡ್ರಿ ಮೈ ಡಿಯರ್ಸ್ ಫ್ರೆಂಡ್ಸ್. ನಿಮ್ಗೆ ಒಂದ್ ಪಾಯಿಂಟ್ ಹೇಳ್ತೀನಿ, ನೀವು ಯಾವಾಗಾರ ಟೈಮ್ ಹೇಳ್ಬೇಕಾಗೈತಿ ಅಂದ್ರ, ನಾ 6 ಗಂಟೆಗೆ ಹೇಳ್ತೀನಿ, 6:15 ಹೇಳ್ತೀನಿ, ನಾ 7 ಗಂಟೆಗೆ ಸ್ನಾನ ಮಾಡ್ತೇನಿ, ನಾ 9 ಗಂಟೆಗೆ ಟಿಫಿನ್ ಮಾಡ್ತೇನಿ, 10 ಗಂಟೆಗೆ ನಾನು ಕ್ಲಾಸಿಗೆ ಹೋಗ್ತೀನಿ, 1:15 ನಾ ಊಟ ಮಾಡ್ತೀನಿ, 4 ಗಂಟೆಗೆ ನಾನು ವಾಪಸ್ ಬರ್ತೀನಿ, 6 ಗಂಟೆಗೆ ನಾನು ಚಹಾ ಕುಡಿತೀನಿ, 8 ಗಂಟೆಗೆ ನಾನು ಅಭ್ಯಾಸ ಮಾಡ್ತೀನಿ, 9 ಗಂಟೆಗೆ ನಾನು ಊಟ ಮಾಡ್ತೀನಿ, 10 ಗಂಟೆಗೆ ಮಲ್ಕೋತೀನಿ ಅಂತ ಅನ್ಬೇಕಾದ್ರೆ ಓನ್ಲಿ at 6:30, at 7 o'clock, at 9 o'clock, at 10 o'clock, at 1:30, at 6, at 4, at 8, at 5:30, at 3:30, at 3:15 ಬೇಕಾದ್ ಬರ್ಲಿ, ಅದು 3:15 ಅಂತನ್ರಿ, at 5:45 ಅಂತನ್ರಿ. ಯಾವಾಗಲೂ ಟೈಮ್ ಅಂತ ಬಂದಾಗ ನಾವೇನ್ ಮಾಡ್ಬೇಕು? at 3:30. ಆನ್ ಅಂತಂದ್ರೆ ವಿ ವಿಲ್ ಬಿ ದೇರ್ ಆನ್ ಮಂಡೇ ಅಂತ ಹೇಳಬಹುದು ಮೈ ಡಿಯರ್ ಫ್ರೆಂಡ್ಸ್. ನಾವು ಅಲ್ಲಿ ಸೋಮವಾರ ದಿವಸ ನಾವು ಇರ್ತೀವಿ ಅಂತ ನಿಮ್ಗೆ ಹೇಳ್ಬೇಕಾಗಿತ್ತು, ಅದ್ರ ಹಂಗ್ ಮಾಡ್ರಿ. ಸೊ ವಿ ವಿಲ್ ಬಿ ದೇರ್ ಇನ್ ಅಂತ ಬಂದಾಗ 10 ಮಿನಿಟ್ಸ್ ನಾವು ಅನ್ಬೋದಲ್ಲಿ, ಅದನ್ನ ನಾವು 10 ನಿಮಿಷದಲ್ಲಿ ನಾನು ಅಲ್ಲಿ ಇರ್ತೀನಿ ಅನ್ಬೇಕಾದ್ರೆ ವಿ ವಿಲ್ ಬಿ ದೇರ್ ಇನ್ 10 ಮಿನಿಟ್ಸ್ ಅಂತ ಅನ್ಬಹುದು. ವಿ ವಿಲ್ ಬಿ ದೇರ್ ವಿತ್ ಆಲ್ ಅವರ್ ಫ್ರೆಂಡ್ಸ್. ವಿತ್ ಅಂದ್ರೆ ಅವರ್ ಫ್ರೆಂಡ್ಸ್ ಅಂತ ಬಂತು ಮತ್ತಲ್ಲಿ. ಸೊ ಇಲ್ಲಿ ಸೆಟ್ ಆಗೋದು ಯಾವ್ದು ನಮಗೆ? ವಿ ವಿಲ್ ಬಿ ದೇರ್ at 3:30. ಅಂಡರ್ಸ್ಟ್ಯಾಂಡ್? ಸೊ ಇವನ್ನ ಸ್ವಲ್ಪ ಚೆಕ್ ಮಾಡ್ಕೋರಿ, ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ರಿ. ಇವನ್ನ ನೋಡ್ಕೊಂಡ್ಮೇಲೆ ಮುಂದಿನ ಸೆಷನ್ ಒಳಗೆ ಮತ್ತಷ್ಟು ಇವನ್ನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಎಷ್ಟು ನಿಮಿಷ ಆಯ್ತು?